ಯಾವುದೇ ದೇಶದ ಆರ್ಥಿಕ ಬೆಳವಣಿಗೆಗೆ ಆ ದೇಶದ ಸಾರಿಗೆ ವ್ಯವಸ್ಥೆ ತುಂಬ ಮುಖ್ಯವಾಗುತ್ತೆ. ಅದರಲ್ಲೂ ರೈಲು ಸಂಪರ್ಕ ಅತಿ ಹೆಚ್ಚು ಹಾಗೂ ಅತಿ ಮೆಚ್ಚುಗೆಯ ಸಾರಿಗೆ ಆಗಿರುತ್ತೆ. ಉದಾಹರಣೆಗೆ ವಿಶ್ವದ ಅತಿ ವೇಗದ ಜಪಾನಿನ ಬುಲೆಟ್ ಟ್ರೈನ್, ಫ್ರಾನ್ಸ್ನ TGV, UKನ ಯೂರೋಸ್ಟಾರ್, ರಷ್ಯಾದ ಟ್ರಾನ್ಸ್ ಸೈಬೀರಿಯನ್, US ನ ಆಮ್ಟ್ರೆಕ್, ಹೀಗೆ ಎಲ್ಲ ದೇಶದಲ್ಲೂ ಈ ರೈಲ್ವೇಸ್ ತನ್ನದೇ ಆದಂಥ ಒಂದು ಮುಖ್ಯವಾದ ಪಾತ್ರವನ್ನು ನಿರ್ವಹಿಸುತ್ತೆ. ಇದರಂತೆಯೇ ನಮ್ಮ ದೇಶದ ಹೆಮ್ಮೆಯ ಇಂಡಿಯನ್ ರೈಲ್ವೇಸ್ ಕೂಡ. ಈ ಹೆಮ್ಮೆಯನ್ನ ಮತ್ತಷ್ಟು ಹೆಚ್ಚಿಸಲು ಬಂದಿದೆ ಸ್ವದೇಶಿ ನಿರ್ಮಿತ ಹಾಗೂ ದಕ್ಷಿಣ ಭಾರತದ ಮೊಟ್ಟ ಮೊದಲ ವಂದೇ ಭಾರತ್ ಎಕ್ಸ್ಪ್ರೆಸ್. ಈ ವಿಡಿಯೋ ಲಾಸ್ಟ್ನಲ್ಲಿ ಟಿಕೆಟ್ ಬುಕ್ ಮಾಡೋದು ಹೇಗೆ, ಟಿಕೆಟ್ ಪ್ರೈಸ್ ಏನು, ಟ್ರೈನ್ ಟೈಮಿಂಗ್ ಏನು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಈ ಟ್ರೈನ್ನ ವಿಶೇಷಗಳೇನು ಅಂತ ನೋಡ್ಕೊಂಬರೋಣ. ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಮ್ಯಾನುಫ್ಯಾಕ್ಚರ್ ಆಗೋದು ಚೆನ್ನೈನ ICF ಅಂದರೆ ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿನಲ್ಲಿ. ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಸೆಮಿ ಹೈ ಸ್ಪೀಡ್ ಟ್ರೈನ್ ಆಗಿದ್ದು ಇದೊಂದು ಇಂಜಿನ್ಲೆಸ್ ಟ್ರೈನ್ ಆಗಿರುತ್ತೆ. ಒಂದು ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ನ ಬೆಲೆ ಸುಮಾರು 115 ಕೋಟಿ ಇರುತ್ತೆ. ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ನಲ್ಲಿ 16 ಕೋಚ್ಗಳಿರುತ್ತೆ. 2 ಎಕ್ಸಿಕ್ಯೂಟಿವ್ ಕೋಚ್ ಅಂದ್ರೆ EC ಕೋಚ್ ಆಗಿರುತ್ತೆ, ಮಿಕ್ಕಿದ್ದೆಲ್ಲ AC ಕೋಚ್ ಆಗಿರುತ್ತೆ. 2023 ಕೊನೆ ಒಳಗಡೆ 75 ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ಗಳನ್ನ ಇಡೀ ಭಾರತದಲ್ಲಿ ಓಡಾಡಿಸಬೇಕು ಅನ್ನೋದು ಸರ್ಕಾರದ ಒಂದು ಟಾರ್ಗೆಟ್ ಆಗಿದೆ. ವಂದೇ ಭಾರತ್ ಆಲ್ರೆಡಿ 4 ಟ್ರೈನ್ಗಳಿದ್ದು ಡೆಲ್ಲಿಯಿಂದ ವಾರಣಾಸಿ, ಡೆಲ್ಲಿಯಿಂದ ವೈಷ್ಣೋ ದೇವಿ, ಮುಂಬೈಯಿಂದ ಗಾಂಧಿನಗರ್, ಡೆಲ್ಲಿಯಿಂದ ಅಂಬುವಾಂದಾರ್ ತನಕ ಈ 4 ಟ್ರೈನ್ಗಳ ನಂತರ 5ನೇ ಟ್ರೈನ್ ಆಗಿ ನಮ್ಮ ಸೌತ್ ಇಂಡಿಯಾದಲ್ಲೇ ಮೊದಲ ಬಾರಿಗೆ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಚೆನ್ನೈ, ಬೆಂಗಳೂರು, ಮೈಸೂರು ಈ ರೂಟಲ್ಲಿ ಓಡಾಡ್ತಾ ಇದೆ. ಮುಂದೆ ನಮ್ಮ ಕರ್ನಾಟಕಕ್ಕೆ ಬರಬಹುದಂತಹ ಮತ್ತಷ್ಟು ವಂದೇ ಭಾರತ್ ಎಕ್ಸ್ಪ್ರೆಸ್ನ ಲಿಸ್ಟ್ ನಿಮ್ಗೆ ಇವಾಗ ಹೇಳ್ತೀನಿ. ಮೊದಲನೇದಾಗಿ ಮಂಗಳೂರು, ಮೈಸೂರು, ಬೆಂಗಳೂರು, ತಿರುಪತಿ ಈ ರೂಟಲ್ಲಿ ಒಂದು ವಂದೇ ಭಾರತ್ ಎಕ್ಸ್ಪ್ರೆಸ್ ಬರುತ್ತೆ. ನಂತರ ಬೆಂಗಳೂರು, ಕೊಯಮತ್ತೂರು, ಬೆಂಗಳೂರು, ಎರ್ನಾಕುಲಂ, ಬೆಂಗಳೂರು, ಪುಣೆ, ಹಾಗೆ ಬೆಂಗಳೂರು, ಹುಬ್ಳಿ ಈಗಿರುವಂತಹ ಜನಶತಾಬ್ದಿ ಮುಂದೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಆಗುವಂಥ ಸಾಧ್ಯತೆ ಅತಿ ಹೆಚ್ಚಾಗಿದೆ. ಇದು ಎಕ್ಸಿಕ್ಯೂಟಿವ್ ಕ್ಲಾಸು. ಸೇಮ್ ಇದು ವಿಸ್ತಾಡೋಮ್ ಥರ ಇರುತ್ತೆ ಸೀಟ್ ಇದರಲ್ಲಿ. ಸೊ ಈ ಡಿಸ್ಪ್ಲೇನಲ್ಲಿ ಎಲ್ಲ ಬರ್ತಾ ಇರುತ್ತೆ. ಇಲ್ಲಿ ರನ್ನಿಂಗ್ ಇರುತ್ತೆ, ಆಬ್ವಿಯಸ್ಲಿ ಸೆನ್ಸಾರ್ ಡೋರ್ಸ್. ಹೇಗೇನಿದು ಸೊ ಈ ವಿಸ್ತಾಡೋಮ್ ಥರನೇ ಚೇರ್ ಇರುತ್ತೆ. ಇಲ್ಲಿ ಕೆಳಗಡೆ ಪ್ರೆಸ್ ಮಾಡಿ ಸೀಟ್ನ ಈ ಥರ ರೊಟೇಟ್ ಮಾಡ್ಬೋದು. 360 ಡಿಗ್ರಿ ರೊಟೇಟ್ ಆಗುತ್ತೆ. ಸಾರಿ 360 ಡಿಗ್ರಿ ಅಲ್ಲ, 180 ಡಿಗ್ರಿ ರೊಟೇಟ್ ಆಗುತ್ತೆ ಸೀಟ್ ಫುಲ್ಲು ಈ ಡೈರೆಕ್ಷನ್ಗೆ. ಈ ಥರ 180 ಡಿಗ್ರಿ ರೊಟೇಟ್ ಆಗುತ್ತೆ. ಸೇಮ್ ಈ ಕೋಚ್ ಅಂತೂ ಎಲ್ಲ ಸೇಮ್ ವಿಸ್ತಾಡೋಮ್ ಥರನೇ ಇರುತ್ತೆ. EC ಕೋಚ್ ಇದೆ, ಎಕ್ಸಿಕ್ಯೂಟಿವ್ ಕ್ಲಾಸ್ ಕೋಚು. ಇಲ್ಲಿ 2x2 ಅರೇಂಜ್ಮೆಂಟಲ್ಲಿ ಸೀಟ್ಸ್ ಇರುತ್ತೆ. ಇಲ್ಲಿ ಎಷ್ಟು ಉದ್ದ ಇದೆ ಸ್ಪೇಸ್ ಅಂದರೆ ನನ್ನ ಕಾಲು ಇಟ್ಕೊಳ್ಳೋಕೆ ಆಗ್ತಾಯಿಲ್ಲ, ಅಷ್ಟು ಸ್ಪೇಸ್ ಇದೆ ಇಲ್ಲಿ. ನೈಸ್. ಸೊ ಈ ಟ್ರೈನಲ್ಲಿ ಕೆಲವೊಂದು ಸ್ಪೆಷಾಲಿಟಿಗಳಿದ್ದಾವೆ. ಏನು ಅಂತಂದರೆ ಮೊದಲನೇದು ಕ್ಯಾಮ್ರಾ, ಸೆಕ್ಯೂರಿಟಿ ಕ್ಯಾಮ್ರಾಸು. ಪ್ರತಿಯೊಂದು ಕೋಚಲ್ಲೂ, ಪ್ರತಿಯೊಂದು ಡೋರಲ್ಲೂ, ಪ್ರತಿಯೊಂದು ಆ್ಯಂಗಲಲ್ಲೂ ಎಲ್ಲ ಕಡೆ ನೋಡುವಂತಹ, ಎಲ್ಲ ಕಡೆಯಿಂದಲೂ ಕಾಣಿಸುವಂತಹ ಸೆನ್ಸರ್ಸ್ ಇದ್ದಾವೆ. ಹಾಗೆ ಕ್ಯಾಮ್ರಾಸ್ ಇದೆ. ಸೆನ್ಸರ್ ಅಂತಂದರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಡೋರ್ ಸೆನ್ಸರ್ಸ್. ನೀವು ಬಂತು ಅಂತಂದರೆ ಆಟೋಮೆಟಿಕ್ಕಾಗಿ ಡೋರ್ ಓಪನ್ ಕ್ಲೋಸ್ ಆಗೋದು ಅದೇ ಸೆನ್ಸರಿಂದ. ನೆಕ್ಸ್ಟು ಇದು ವೆರಿ ಸ್ಪೆಷಲ್. ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸೀಸ್ ನೀವು ಒಂದು ಟ್ರೈನ್ ಆಪರೇಟರ್ ಏನಿರ್ತಾರೆ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಪುಷ್ ಟು ಟಾಕ್ ಅಂತಿದೆ. ಇಲ್ಲಿ ಪ್ರೆಸ್ ಮಾಡಿದ್ರೆ ಮುಂದೆ ಲೋಕೋ ಪೈಲಟ್ ಯಾರು ಇರ್ತಾರೆ ಅವರಿಗೆ ನೀವು ಡೈರೆಕ್ಟಾಗಿ ಮಾತಾಡ್ಬೋದು. ಇಲ್ಲಿ ಟಾಕ್ ಅಂತ ಇಲ್ಲಿ ಆರಾಮ್ ಫಸ್ಟ್ ಕೊಡೋದು, ಅದಾದಮೇಲೆ ಇಲ್ಲಿ ವೆಯ್ಟ್. ಸೊ ಇದು ಪುಷ್. ಇನ್ ಕೇಸ್ ಯಾರಾದರೂ ಸಡನ್ನಾಗಿ ಡೋರಲ್ಲಿ, ಇನ್ ಕೇಸ್ ಯಾರಾದರೂ ಸಡನ್ನಾಗಿ ಡೋರಲ್ಲಿ ಸಿಗಾಕೊಂಡಿದ್ದು ಅಥವಾ ಯಾರಾದರೂ ಮಿಸ್ ಆಗಿದ್ದು, ಈ ಥರ ಸಿಚುಯೇಷನ್, ಅನ್ಫಾರ್ಚುನೇಟ್ ಸಿಚುಯೇಷನ್ಸ್ ಏನಾದರೂ ಇತ್ತು ಅಂತಂದರೆ ನೀವು ಈ ಒಂದು ಬಟನ್ ಮುಖಾಂತರ ಅವ್ರ ಜೊತೆ ಮಾತಾಡ್ಬೋದು. ಸೊ ಇಲ್ಲಿರುವಂಥ ರೆಸ್ಟ್ ರೂಮ್ಸು ಆಗ್ಬೋದು. ಇದು ವೆಸ್ಟರ್ನ್ ಸ್ಟೈಲ್. ನೀವು ರೆಸ್ಟ್ ರೂಮ್ಸಲ್ಲಿ ನೋಡೋದಾದರೆ ನೀರು ಬರೋದಕ್ಕೆ ಟ್ಯಾಪ್ ಇತ್ತು, ಹಾಗೆ ಹ್ಯಾಂಡ್ ವಾಶ್ ಡಿಸ್ಪೆನ್ಸರ್ ಇತ್ತು. ಹ್ಯಾಂಡ್ ಡ್ರೈಯರ್ ಇದೆ. ಆ್ಯಕ್ಚುಲಿ ಈ ಹ್ಯಾಂಡ್ ಡ್ರೈಯರ್ ಏನಿದೆ ಎಲ್ಲ ಟ್ರೈನ್ಸಲ್ಲೂ ಕೊಡ್ತಾ ಇರಲಿಲ್ಲ, ಈಗ ಈ ಟ್ರೈನಲ್ಲೂ ಕೊಡ್ತಾ ಇದ್ದಾರೆ. ನಿಮಗೆ ಡಸ್ಟ್ಬಿನ್ ಇರುತ್ತೆ, ಕುತ್ಕೊಳ್ಳೋಕೆ ಥರ ಏನು ಇಶ್ಯೂ ಇಲ್ಲ. ಇಲ್ಲಿ ತುಂಬ ಸ್ಪೇಷಿಯಸ್ ಆಗಿದೆ. ಇಲ್ಲಿ ನಿಮಗೆ ಟಿಶ್ಯೂ ಎಲ್ಲ ಕೂಡ ಇಲ್ಲಿ ಸಿಗುತ್ತೆ, ಫ್ರೆಶ್ ಎಲ್ಲ. ಇದು ವೆಸ್ಟರ್ನ್ ಸ್ಟೈಲ್ ಆಯಿತು. ಸೊ ಮುಂದೆ ಇದು ಇಂಡಿಯನ್ ಸ್ಟೈಲ್. ಸೊ ಇಂಡಿಯನ್ ಸ್ಟೈಲಲ್ಲೂ ಅಷ್ಟೇ ಸೇಮ್ ನಿಮಗೆ ವಾಶ್ ಬೇಸಿನ್ ಇರುತ್ತೆ, ಹ್ಯಾಂಡ್ ವಾಶ್ಗೆ ಇದಿರುತ್ತೆ, ಹಾಗೆ ಡ್ರೈಯರ್ ಇರುತ್ತೆ. ತುಂಬ ಚೆನ್ನಾಗಿದೆ.
ಕರೋನಾ ಆದಮೇಲೆ ಇತ್ತೀಚೆಗೆ ಎಲ್ಲರೂ ಬಿಸಿನೀರು ಕುಡಿಯೋಕ್ಕೆ ಶುರು ಮಾಡಿದ್ದಾರೆ. ಅದೇ ರೀಸನ್ ಅನಿಸುತ್ತೆ ಈ ಟ್ರೈನಲ್ಲಿ ನಿಮಗೆ ಬಿಸಿನೀರು ಕೂಡ ಸಿಗುತ್ತೆ. ಎಲ್ಲಿ ನೋಡಿ ತೋರಿಸ್ತೀನಿ. ಇಲ್ಲಿ ನೀವು ಫ್ಲಾಸ್ಕ್ ಏನಾದ್ರು ತಂತು ಅಂದರೆ ನೀವು ಇಲ್ಲಿ ಬಿಸಿನೀರು ಕೂಡ ಹಾಕೊಂಡು ಕುಡಿಬಹುದು. ಆ್ಯಂಡ್ ಇದು ಆ್ಯಸ್ ಯೂಶುವಲ್ ಕಂಟೈನರ್ಸ್ ಇದೆ ಫುಡ್ ಎಲ್ಲ ಸ್ಟೋರ್ ಮಾಡೋದಕ್ಕೆ. ಅದರಿಂದ ಮುಂದೆ ಬಂದರೆ ನೀವಿವಾಗ ನೋಡ್ತಾ ಇರೋದು AC ಕೋಚ್. ಈ AC ಕೋಚಲ್ಲಿ 2+3 ಕಾಂಬಿನೇಷನಲ್ಲಿ ಸೀಟ್ಸ್ ಇರುತ್ತೆ. ಇದು ರೊಟೇಟಿಂಗ್ ಸೀಟ್ ಅಲ್ಲ, ಬಟ್ ಸೀಟಲ್ಲಿ ನಿಮಗೆ ಇನ್ಕ್ಲಿನೇಷನ್ ಇರುತ್ತೆ. ಅಂದರೆ ಸೀಟ್ನ ನೀವು ಸ್ವಲ್ಪ ಬೆಂಡ್ ಮಾಡ್ಕೋಬೋದು. ಈ ಸೀಟಲ್ಲೂ ಕೂಡ ನಿಮಗೆ ಸಾಕಷ್ಟು ಸ್ಪೇಸ್ ಇರುತ್ತೆ. ಕಾಲಿಟ್ಕೊಳ್ಳೋದಕ್ಕೆ ತುಂಬಾ ಜಾಗ ಇದೆ. ಹಾಗೆ ಮುಂದ್ಗಡೆ ನೀವು ಲ್ಯಾಪ್ಟಾಪ್ ಇಟ್ಕೊಳ್ಳೋದಕ್ಕಿರ್ಬೋದು ಅಥವಾ ನಿಮ್ಮ ಕಾಫಿ ಟೀ ಏನೇ ಇಟ್ಕೊಳ್ಳೋದಕ್ಕೂ ಇದೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಲ್ಗಡೆ ಲಗೇಜ್ ಇಡೋದಕ್ಕೆ ಕೂಡ ತುಂಬ ಸ್ಪೇಷಿಯಸ್ ಆದಂಥ ಜಾಗ ಇದೆ. ಎಂಥ ದೊಡ್ಡ ಲಗೇಜ್ ಆದರೂ ನೀವು ಆರಾಮಾಗಿ ಮೇಲ್ಗಡೆ ಇಡ್ಬೋದು. ಇಲ್ಲಿ ವೆರೈಟಿ ಆಗಿರೋ ಸ್ಟ್ಯಾಪ್ ಇದ್ದಾರೆ, ಸರ್ವಿಂಗ್ ಸ್ಟ್ಯಾಪ್. ಸೊ AC ಸಿಕ್ಕಾಪಟ್ಟೆ ಚಿಲ್ಡ್ ಆಗಿದೆ. ಸೊ ಆ್ಯಂಡ್ ವಿಸ್ತಾ ಡೂಮ್ ಥರ ಇಲ್ಲೂ ಕೂಡ ನಿಮಗೆ ರೆಸ್ಟ್ ರೂಮ್ಸ್ದು ಲೈಟ್ಸ್ ಕಾಣಿಸುತ್ತೆ. ಈ ಟ್ರೈನ್ನಲ್ಲಿರೋ ಪ್ರತಿಯೊಂದು ಡೋರ್ ಕೂಡ ಆಟೋಮೆಟಿಕ್ ಆಗಿರುತ್ತೆ. ಸೊ ಟೈಮ್ ಕರೆಕ್ಟಾಗಿ ಡೋರ್ ಕ್ಲೋಸ್ ಆಗುತ್ತೆ. ಟ್ರೈನ್ ಹೊಡ್ತಾ ಇದ್ದಾಗೆ ನಿಮಗೆ ವಾಟರ್ ಬಾಟಲ್ ಸಿಗುತ್ತೆ. ಹಾಗೆ ಬಿಸಿ ಬಿಸಿ ಟೀ ಬಿಸ್ಕೆಟ್ ಕೂಡ ಸಿಗುತ್ತೆ. ನೂರು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ರು ಕೂಡ ಕಪ್ನಲ್ಲಿರೋ ಟೀ ಅಲ್ಲಾಡಲ್ಲ. ಈ ಟ್ರೈನ್ ಜರ್ನಿ ಅಷ್ಟು ಸ್ಮೂತ್ ಆಗಿರುತ್ತೆ. ಅದೇ ತಿಂಡಿ ಅಥವಾ ಊಟದ ಟೈಮ್ ಆದರೆ ಇದೇ ಥರ ಮೀಲ್ ಪ್ಲೇಟ್ ಕೂಡ ನಿಮಗೆ ಕೊಡ್ತಾರೆ. ಇದನ್ನು ಟಿಕೆಟ್ ಬುಕ್ ಮಾಡೋ ಟೈಮ್ನಲ್ಲೇ ಸೆಲೆಕ್ಟ್ ಮಾಡ್ಕೋಬೇಕು. ವೆಜ್ ನಾನ್ ವೆಜ್ ಆಪ್ಷನ್ಸ್ ಕೂಡ ಸಿಗುತ್ತೆ. ಇನ್ನು ಟ್ರೈನ್ ಟೈಮಿಂಗ್ ಬಗ್ಗೆ ಮಾತಾಡೋದಾದರೆ ಚೆನ್ನೈನ ಬೆಳಗ್ಗೆ 5:50ಕ್ಕೆ ಬಿಡುತ್ತೆ, ಬೆಂಗಳೂರಿಗೆ 10:20ಕ್ಕೆ ತಲುಪುತ್ತೆ. 10:25ಕ್ಕೆ ಬೆಂಗಳೂರನ್ನ ಬಿಟ್ಟರೆ 12:20ಕ್ಕೆ ಮೈಸೂರು ತಲುಪುತ್ತೆ. ಬೆಂಗಳೂರಿಂದ ಮೈಸೂರು ಸುಮಾರು 1 ಗಂಟೆ 55 ನಿಮಿಷ ಜರ್ನಿ. ಅದೇ ಮೈಸೂರಿಂದ ಬೆಂಗಳೂರು ಕಡೆ ಬರೋದಾದರೆ ಮಧ್ಯಾಹ್ನ 1:05ಕ್ಕೆ ಮೈಸೂರು ಬಿಡುತ್ತೆ, 2:55ಕ್ಕೆ ಬೆಂಗಳೂರು ತಲುಪುತ್ತೆ. 3 ಗಂಟೆಗೆ ಬೆಂಗಳೂರಿಂದ ಹೊರಡೋ ಟ್ರೈನು 7:30ಕ್ಕೆ ಚೆನ್ನೈ ತಲುಪುತ್ತೆ. ನೀವು ತುಂಬ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರೋ ವಿಚಾರ ಏನಪ್ಪ ಅಂತಂದರೆ, ಸೊ ಈ ಟ್ರೈನ್ ಬುಧವಾರ ಇರುವುದಿಲ್ಲ. ಸೋಮವಾರ, ಮಂಗಳವಾರ, ಗುರುವಾರ, ಶುಕ್ರವಾರ, ಶನಿವಾರ ಹಾಗೂ ಭಾನುವಾರ ಮಾತ್ರ ಅವೈಲಬಿಲಿಟಿ ಇರುತ್ತೆ. ಇನ್ನು ಇದರ ಟಿಕೆಟ್ ಬೆಲೆ ಬಂದು AC ಕೋಚ್ಗೆ 515 ರೂಪಾಯಿ ಇರುತ್ತೆ. ಇನ್ನು EC ಕೋಚ್ಗೆ 985 ರೂಪಾಯಿ ಇರುತ್ತೆ. ಅದೇ ನೀವು ಮೈಸೂರಿಂದ ಬೆಂಗಳೂರಿಗೆ ಟಿಕೆಟ್ ಬುಕ್ ಮಾಡೋದಾದರೆ AC ಕೋಚ್ಗೆ 720 ರೂಪಾಯಿ ಟಿಕೆಟ್ ಇರುತ್ತೆ. EC ಕೋಚಲ್ಲಿ 1215 ರೂಪಾಯಿ ಟಿಕೆಟ್ ಇರುತ್ತೆ. ಇನ್ನು ನಿಮಗೆ ಊಟ ಬೇಕು ಬೇಡ ಅನ್ನೋದನ್ನು ಈ ಥರ ಅಂದರೆ ಇಲ್ಲಿ ವೆಜ್ ಅಥವಾ ನಾನ್ ವೆಜ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಲೇ ನೋ ಫುಡ್ ಅಂತ ಸೆಲೆಕ್ಟ್ ಮಾಡಿ. ಸೊ ಬೆಂಗಳೂರಿಂದ ಮೈಸೂರಿಗೆ ಹೋಗೋ ವಂದೇ ಭಾರತ್ ಎಕ್ಸ್ಪ್ರೆಸ್ನ ಟ್ರೈನ್ ನಂಬರ್ 20607 ಆಗಿರುತ್ತೆ. ಮೈಸೂರಿಂದ ಬೆಂಗಳೂರು ಕಡೆಗೆ ಬರೋ ಟ್ರೈನ್ ನಂಬರ್ 20608 ಆಗಿರುತ್ತೆ. ಇದು ನನ್ನ ಫೈನಲ್ ಒಪಿನಿಯನ್. ಟಿಕೆಟ್ ಬೆಲೆ ಸ್ವಲ್ಪ ಜಾಸ್ತಿ, ಟ್ರೈನ್ ಟೈಮಿಂಗ್ ಅಷ್ಟು ಅನುಕೂಲ ಇಲ್ಲ. ಟಿಕೆಟ್ ಪ್ರೈಸ್ನ ಸ್ವಲ್ಪ ಕಡಿಮೆ ಮಾಡಿ ಟ್ರೈನ್ ಟೈಮಿಂಗ್ನ ಬೆಳಗ್ಗೆ ಸಂಜೆ ಆಫೀಸ್ ಟೈಮ್ಗೆ ಮ್ಯಾಚ್ ಮಾಡಿದ್ರೆ ಎಲ್ರಿಗೂ ತುಂಬ ಖುಷಿ ಹಾಗೂ ಅನುಕೂಲ ಕೂಡ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಹ್ಯಾಪಿ ಜರ್ನಿ.